ಬಿಫೋರ್ 60% ವೆಜಿಟೇಷನ್ ಇದ್ದಿತ್ತು. 100 ಅಲ್ಲ, 60% ವೆಜಿಟೇಷನ್ ಇದ್ದಾಗ ಬ್ಯಾಂಗ್ಳೂರು ಕ್ಲೈಮೇಟ್ ಹೆಂಗಿತ್ತು ಅಂದರೆ, ಎಷ್ಟು ಅಟ್ಮಾಸ್ಫಿಯರ್ ಇತ್ತು ಅಂದರೆ, ಈ ಅಕ್ಟೋಬರ್ ಏನಾದ್ರು ಬರ್ತಿದ್ದಂಗೆ ಅಷ್ಟೊತ್ತಿಗೆ ಮಂಜು ಕವಿತಾ ಇತ್ತು. ನಾವು 90s ಕಿಡ್ಸು ನಾವು ಹೇಳಬೇಕು ಅಂದರೆ, ಆಲ್ಮೋಸ್ಟ್ ನಾವು ಬೆಂಗಳೂರಿನಲ್ಲಿ ತುಂಬ ಮಂಜು ಕವಿದ ವಾತಾವರಣ ಇವೆಲ್ಲದನ್ನ ಎಂಜಾಯ್ ಮಾಡಿದ್ದೀವಿ. ನಾವು ಕ್ಲೈಮೇಟ್ನ ಹೆಂಗೆ ಎಂಜಾಯ್ ಮಾಡಿದ್ದೀವಿ ಅಂದರೆ, ನಾನು ಆ್ಯಕ್ಚುಲಿ ನಾವೆಲ್ಲ ಉಟ್ಬೆಳ್ತಿದ್ದೀವಿ ಆಯಿತು. ಎಲ್ಲವನ್ನು ಹತ್ತಿ ಇಳಿದು ನಾವು ಸುಮಾರು 70 ಕಿಲೋಮೀಟರ್ ಫುಲ್ಲಿ ಕಾಡ್ತಾ ಸುತ್ತೀವಿ. ನಿಮಗೆ ಗೊತ್ತಾ, ಒಂದು ಕಾಲದಲ್ಲಿ ಇದೇ ಒಂದು ಬನ್ನೇರುಘಟ್ಟ ಜಾಗದಲ್ಲಿ ಜಸ್ಟ್ 25 ಇಯರ್ಸ್ ಬಿಫೋರ್ ಒಂದೊಂದು ಆನೆ ಹಿಂಡು 30 ಬರ್ತಾಯಿತ್ತು. ಹತ್ತತ್ರ 60ರಿಂದ 30,000 ಆನೆ ಹಿಂಡಾಗಿ ಇಲ್ಲಿ ವಾಸ ಮಾಡ್ಬೋದು. ಇವತ್ತು ನಾವು ನೋಡೋಕ್ಕೆ ಹೋದರೆ ಬೆರಳೆಣಿಕೆ ಎಷ್ಟಿದೆ, 230ರಿಂದ 250 300 ಆನೆ ಸಿಕ್ಕಿದ್ರು ಹೆಚ್ಚು. ಇವಾಗ ಅಷ್ಟು ಆನೆಗಳು ಇಲ್ಲಿ ವಾಸ ಆಗಿರೋದಿದೆ ಅಂದರೆ ವೈಲ್ಡಲ್ಲಿರೋ ಆನೆಗಳು. ಅಂಥ ವೈಲ್ಡಲ್ಲಿ ಇದ್ದಂಥ ಆನೆಗಳನ್ನು ನಾವೇ ಕಳ್ಕೊಂಡಿದ್ದೀವಿ. ಎನ್ಕ್ರೋಚ್ಮೆಂಟ್ಸು, ಲ್ಯಾಂಡ್ ಮಾಫಿಯಾ, ಆಮೇಲೆ ಸುಮಾರು ಈ ಕಲ್ಲು ಕ್ವಾರೆ ಮಾಡೋದು, ಈ ಥರ ಎಲ್ಲ ಒಂದೊಂದಾಗಿ ನಾವೆಲ್ಲ ಕಳಿಕೊಂಡು ಇವತ್ತು ಪೊಸಿಷನ್ ಬಂದಿದ್ದೀವಿ. ಬನ್ನೇರುಘಟ್ಟ ಇಸ್ ಒನ್ ಆಫ್ ದ ಓಲ್ಡೆಸ್ಟ್ ಟೆಂಪಲ್. ಅಟ್ ದ ಟೈಮ್ ಆಫ್ ಹೊಯ್ಸಳಾಸ್ ದೇ ಹ್ಯಾವ್ ಬಿಲ್ಟ್ ದಿಸ್ ಟೆಂಪಲ್. ಮೇಲೆ ಹೋಗ್ತಾ ನಿಮಗೆ ನರಸಿಂಹಸ್ವಾಮಿ ಟೆಂಪಲ್ ಬರುತ್ತೆ. ಇದೆಲ್ಲ ತುಂಬ ಸೆಂಚುರೀಸ್ ಬ್ಯಾಕ್ಸ್ ಟೆಂಪಲ್ನ ಬಿಲ್ಟ್ ಮಾಡಿರೋದು. ಆಮೇಲೆ ನಿಮಗೆ ಒಂದು ಅದ್ಭುತವಾದಂಥ ಒಂದು ಆಶ್ಚರ್ಯಕರವಾದಂಥ ಪ್ಲೇಸ್ ಇದೆ. ಹ್ಯಾವ್ ಯು ಎನಿವನ್ ಹರ್ಡ್ ಅಬೌಟ್ ಡಾಲಮನ್ ಸ್ಟೋನ್ಸ್? ಡಾಲಮನ್ ಸ್ಟೋನ್ಸ್ ಅಂದರೆ ಏನು ಹೇಳಿ? ಆದಿಮಾನವರು ಬಿಫೋರ್ ರಾಮಾಯಣ ಮಹಾಭಾರತ ಆಗ ಇದ್ದಂಥ ಆದಿಮಾನವರು ಬಿಟ್ಟು ಹೋದಂತಹ ಸಮಾಧಿಗಳು ಇವತ್ತು ಮೇಲಿದೆ. ದಟ್ ಈಸ್ ಕಾಲ್ಡ್ ಆಸ್ ಇನ್ ಡಾಲಮನ್ ಸ್ಟೋನ್ಸ್ ಅಂತ ಹೇಳ್ತಾರೆ. ದಿಸ್ ಈಸ್ ಆನ್ ಫ್ರೀ ಹಿಸ್ಟ್ರಿ. ಸೊ ವೈ ವಿ ನೀಡ್ ಟು ಕ್ರಿಯೇಟ್ ಎ ಹಿಸ್ಟ್ರಿ? ಇದನ್ನು ಏನಕ್ಕಾಗಿ ನಾವು ಹಿಸ್ಟ್ರಿಯಾಗಿ ಕ್ರಿಯೇಟ್ ಮಾಡ್ತೀವಿ ಅಂದರೆ, ಈ ಜಾಗಗಳೆಲ್ಲ ನಮಗೆ ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸ್. ಪೂರ್ವಿಕರು ನಮಗಾಗಿ ಬಿಟ್ಟೋಗಿರುವಂತಹ ಎಷ್ಟೋ ಇತಿಹಾಸನ ಇವತ್ತು ನಾವು ಇಷ್ಟರ ಮಟ್ಟಿಗೆ ಅದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ ಅಂದರೆ, ಬಿಕಾಸ್ ಆಫ್ ದೋಸ್ ಪೀಪಲ್ ಆರ್ ಲೆಫ್ಟರ್ಸ್ ಆಸ್ ಎ ಮಾನ್ಯುಮೆಂಟ್ಸ್. ಈ ಮಾನ್ಯುಮೆಂಟ್ಸ್ಗಳನ್ನು ಇವತ್ತು ಎಷ್ಟೋ ವಿದೇಶಿಗಳಲ್ಲಿ ಅದನ್ನ ಸಂಗ್ರಹಿಸಿ ಯಾಕೆ ಇರ್ತಾರೆ ಅಂದರೆ, ನೆಕ್ಸ್ಟ್ ಜನ್ರೇಷನ್ ಇದರಿಂದ ನೋಡಿ ಕಲೀಲಿ. ಕೂಡ ಒಂದು ಡೆಮೋಕ್ರಸಿ ಫಾರ್ಮ್ ಆಗಬೇಕಾದ್ರೂ ಒಂದು ನಾಗರಿಕತೆ, ಒಂದು ಮನುಷ್ಯ ಬದುಕಬೇಕು, ಇದು ಮಾಡಬೇಕು. ನಾವೊಂದು ಬಟ್ಟೆ ಹಾಕೋದು ನಾಗರಿಕತೆ, ನಾವೊಂದು ಕಾಲದಲ್ಲಿ ಚಪ್ಪಲಿ ಹಾಕೋತಾ ಇದ್ದೀವಿ, ಒಂದು ನಾಗರಿಕತೆ. ನಾವೊಂದೊಂದು ಆಕ್ಸಿಜನ್ನ ಬ್ರೀತ್ ಮಾಡ್ತಾ ಇದ್ದೀವಿ, ಒಂದು ಒಳ್ಳೆ ಊಟ ತಿಂತಾ ಇದ್ದೀವಿ. ಇದೆಲ್ಲ ನಮ್ಮ ಪೂರ್ವಿಕರು ನಮಗಾಗಿ ಬಿಟ್ಟೋದಂಥದ್ದು. ಬಟ್ ಟೆಕ್ನಾಲಜಿ ಚೇಂಜ್ ಆದಂಗೆ ಏನು ಮಾಡ್ತಾ ಇದ್ದೀವಿ, ತುಂಬ ಪ್ರಕೃತಿಗೆ ನೋವು ಕೊಟ್ಟಿದ್ದೀವಿ. ನಮಗೆ ಗೊತ್ತಿಲ್ಲದೇನೋ ಗೊತ್ತಿದ್ದು ಆ ಪ್ರಕೃತಿಗೆ ನೋವು ಕೊಟ್ಟಿದ್ದೀವಿ. ಸೊ ಈ ಒಂದು ಟೆಂಪಲ್ಲು ಹಿಸ್ಟ್ರಿ ಈ ಥರ ಇದೆ. ಮತ್ತು ಇನ್ನೊಂದಲ್ಲಿ ನಿಮಗೆ 7 ಸುತ್ತಿನ ಕೋಟೆ ಅಂತ ಬರುತ್ತೆ. ಆ 7 ಸುತ್ತಿನ ಕೋಟೆ ಅದೆಲ್ಲ ಸಖತ್ ಎಂಜಾಯ್ ಮಾಡ್ತಾರೆ. ಯಾಕಂದರೆ ನಾವು ಇವಾಗ ನೆಕ್ಸ್ಟ್ ಈ ವೇನಲ್ಲಿ ನಮಗೆ ಕ್ಲೀನಪ್ ಡ್ರೈವ್ ಇಲ್ಲಿ ಮಾಡಬೇಕು ಅಂತ ನಮಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಟ್ಕೊಟ್ಟಿದ್ದಾರೆ. ಇಲ್ಲೇನಾಗ್ತಿದೆ ಅಂದರೆ, ಆ ಪಕ್ಕದಲ್ಲಿ ಒಂದು ಹೊಸ ಲೇಔಟ್ ಆಗಿ ಕ್ರಿಯೇಟ್ ಆಯಿತು. ಆ ಲೇಔಟ್ ಕ್ರಿಯೇಟ್ ಆದಮೇಲೆ ತುಂಬ ನ್ಯೂಸೆನ್ಸ್ ಆಗುತ್ತೆ. ಮಾಡಿದ್ರು ಅಂದರೆ ಅಲ್ಲಿ ಜನ ಎಲ್ಲಿಂದನೋ ಬಂದು ವಾಸ ಮಾಡ್ತಾರೆ, ಇದು ಮಾಡ್ತಾರೆ. ಇವಾಗ ಕಸ ಬಿಸಾಕಕ್ಕೆ ಎಲ್ಲೋ ಒಂಥರ ಜಾಗ ಬೇಕು. ಇಲ್ಲಿ ನಮ್ಮ ಬೆಂಗಳೂರು BTS ಕಲೆಕ್ಟ್ ಮಾಡೋದು, ಏನೇನೋ ವ್ಯವಸ್ಥೆಗಳು ಬರ್ತಾ ಇದ್ದಾವೆ. ಬಟ್ ಜನರ ಮನಸ್ಥಿತಿ ಇದಾಗ್ತಾ ಇಲ್ಲ. ಹಳ್ಳಿ ಜನರನ್ನ ಫಸ್ಟು ಹಾಳು ಮಾಡಿದ್ದೆ ನಾವು ಸಿಟಿ ಜನ. ಹಳ್ಳಿ ಜನಕ್ಕೆ ಪ್ಲಾಸ್ಟಿಕ್ ಗೊತ್ತಿರಲಿಲ್ಲ, ಆಮೇಲೆ ಈ ಥರ ಫೈಬರ್ಸ್ ಏನೂ ಗೊತ್ತಿರಲಿಲ್ಲ. ಅವ್ರಿಗೆ ಆಲ್ಟರ್ನೇಟಿವ್ ನಾವು ಕೊಟ್ಬಿಟ್ವಿ. ಇವಾಗ ನಾವು ಆಲ್ಟರ್ನೇಟಿವ್ ತೊಗೊಂಡ್ವಿ, ಅವ್ರನ್ನ ಚೇಂಜ್ ಮಾಡೋದಕ್ಕೆ ತುಂಬ ಟೈಮ್ ತೊಗೊಳ್ತಾರೆ. ಸೊ ದಿಸ್ ಈಸ್ ಹೌ ದ ಪ್ರಾಬ್ಲಮ್ ಇಸ್ ಬಿನ್ ಕ್ರಿಯೇಟೆಡ್. ಇವಾಗ ನಾವು ಇಲ್ಲೇನಕ್ಕೆ ಕ್ಲೀನಪ್ ಡ್ರೈವ್ ಮಾಡ್ತಿದ್ದೀವಿ ಅಂದರೆ, ಈ ಜಾಗಗಳು ನಮ್ಮ ಮಾನ್ಯುಮೆಂಟ್ಸ್ ಆಗಿ ನಾವು ಉಳಿಸ್ಕೊಂಡಿರೋದ್ರಿಂದ ಅದನ್ನು ನಾವು ಕ್ಲೀನಪ್ ಡ್ರೈವ್ ಮಾಡಬೇಕು. ಸೊ ಬನ್ನಿ ಅದೇ ಇಲ್ಲಿ ಇವಾಗ ಕರ್ಕೊಂಡು ಬರ್ತೀವಿ ಅಲ್ಲಿಗೆ, ಹಂಗೇನೆ ಹೋಗೋಣ. ಅದಕ್ಕೆ ರೋಡಲ್ಲೇ ಕಗ್ಲಪುರ ರೋಡ್ ಸೊ ನಮ್ಮ ಏನೂ ಜಾಸ್ತಿ ಇದು ಮಾಡ್ಕೊಬೇಡಿ. ಕೈ ಗ್ಲೌಸ್ ಹಾಕ್ಕೊಳ್ಳಿ. ಆಮೇಲೆ ತುಂಬ ಬುಷಸ್ಗಳಲ್ಲೆಲ್ಲ ಇದು ಮಾಡ್ಕೊಳಕ್ಕೆ ಹೋಗ್ಬೇಡಿ, ಸುಮ್ಮನೆ ತಗೊಳಕ್ಕೆ ಹೋಗ್ಬೇಡಿ. ಯಾಕಂದರೆ ಇದು ನಾವು ಮೇಡಮ್ ಐಡಿಯಾ ಇದ್ದಿಲ್ಲ, ಸೆಕ್ಷನ್ ಫಿಕ್ಸ್ ಆಯ್ತಿದ್ದು. ಆ್ಯಕ್ಚುಲಿ ನಮ್ಗೆ ಇನ್ನೂ ಪ್ಲ್ಯಾನ್ ಬೇರೆ ಥರನೇ ಇದ್ದೀರಿ. ಇನ್ನೂ ಲಾಸ್ಟ್ ಟೈಮೆಲ್ಲ ನಾವು ಇಲ್ಲಿ ಆ್ಯಕ್ಚುಲಿ ಈ ಟೆಂಪಲ್ ಮೇಲೆಲ್ಲ ಕ್ಲೀನಪ್ ಮಾಡಿದಾಗ ಹತ್ತಿರ 160 ವಾಲಂಟಿಯರ್ಸ್ ಬಂದಿದ್ದರು, ಹತ್ತಿರ 200 ವಾಲಂಟಿಯರ್ಸ್ ಜೊತೆ ಮಾಡಿದ್ವಿ. ಇವಾಗ ಸ್ವಲ್ಪ ಸಂಖ್ಯೆ ಕಮ್ಮಿ ಇರೋದ್ರಿಂದ
ಟೀಮ್ ಥರ ಡಿವೈಡ್ ಮಾಡಿಬಿಟ್ಟು ಇವ್ರುಗಳ ಇನ್ಸ್ಟ್ರಕ್ಷನ್ ಇರುತ್ತೆ. ಸೊ ನಾವು ಟೀಮ್ ಮಾಡ್ಕೊಂಡು ಎಲ್ಲ ತಲೆನ ಹೊಟ್ಟಕ್ಕೆ ಬನ್ನಿ. ಸೊ ಇವಾಗ ನೀವು ಟೀಮ್ ಡಿವೈಡ್ ಮಾಡ್ಕೊಂಡಿದ್ದೀವಿ. ಯಾವ ಎಷ್ಟು ಜನ ಇದ್ದೀವಿ? 15 30 ಮೆಂಬರ್ಸ್ ಇದ್ದೀವಿ ಸರ್. 6 ಟೀಮ್ ಡಿವೈಡ್ ಮಾಡಿ. ರನ್ನಿಂಗಲ್ಲಿ ಇರಲ್ಲ ಇದು ರನ್ನಿಂಗಲ್ಲಿ ಇರಲ್ಲ ಟೀಮ್ ಆಗಿ ಡಿವೈಡ್ ಮಾಡಿ. ಯಾಕೆ